ಹದಗೆಟ್ಟು ಹೋದ ರಸ್ತೆ ಸಂಚಾರಕ್ಕೆ ಪರದಾಟ. ಮೈಲಾರ ಬತಕುಣಿಕೆವರೆಗೆ ಸುಮಾರು 8 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಮಳೆಯಿಂದ ವಾಹನ ಸವಾರರು ಪರದಾಡುವಂತಾಗಿದೆ. 10 ವರ್ಷಗಳ ಹಿಂದೆ ಮಾಡಲಾಗಿದ್ದ ಈ ಡಾಂಬರೀಕರಣ ಈಗ ಸಂಪೂರ್ಣವಾಗಿ ಕಿತ್ತು ಹೋಗಿ ಗುಂಡಿ ಬಿದ್ದಿದೆ. ಇದರಿಂದ ವಾಹನ ಸವಾರರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅಧಿಕಾರಿಗಳು ಇತ್ತ ಕಡೆ ಇಣುಕಿ ಕೂಡ ನೋಡ್ತಾ ಇಲ್ಲ ಅಂತ ಮೈಲಾರ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಶೈಲ ಬನ್ಸೋಡೆ ಅವರು ಸಂದರ್ಭದಲ್ಲಿ ಜಳಕಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸಂದರ್ಭದಲ್ಲಿ ಕಿಡಿಕಾರಿದ್ರು. ಹೆರಿಗೆಗೆ ಅಂತ ಆಸ್ಪತ್ರೆಗೆ ತೆರಳುವ ಮುನ್ನ ಮಧ್ಯ ರಸ್ತೆಯಲ್ಲಿ ಹೆರಿಗೆ ಆಗಿರುವ ಅನೇಕ ಉದಾಹರಣೆಗಳು ಈ ರಸ್ತೆ ಮೇಲೆ ಇದೆ. ಇನ್ನು ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಸಮಯಕ್ಕೆ ಸರಿಯಾಗಿ ತಲುಪುವುದು ತುಂಬ ಕಠಿಣವಾಗ್ತಾ ಇದೆ. ಕೂಡಲೇ ಇದನ್ನು ಮನಗಂಡು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳು ರಸ್ತೆಯನ್ನು ಮಾಡಿಸಿಕೊಡಬೇಕು ಅಂತ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದರು. ವರದಿ ಲಾಲ್ ಸಿಂಗ್ ರಾಠೋಡ್, ಸುದ್ದಿ 9 ಟಿವಿ ಇಂಡಿ. ರಸ್ತೆ ಇದು ಎಷ್ಟು ಕಿಲೋಮೀಟರ್ ಆಗ್ತದ? 9 ಕಿಲೋಮೀಟರ್ ರಸ್ತೆ ಪೂರ್ಣ ಹಿಂಗೆ ಐತಿ. ಬರ್ತಕ್ಕಂಥ ವಿದ್ಯಾರ್ಥಿಗಳು ಜಳಕಿಗೆ ಬಂದು ವಿದ್ಯಾಭ್ಯಾಸ ಮಾಡ್ತಾರೆ. ಅವ್ರಿಗೆಲ್ಲ ಭಾಳ ತೊಂದರೆ ಆಗುತ್ತೆ. ಸ್ಕೂಲ್ ಬಸ್ನು ಇದ್ರಾಗೆ ಹೋಗ್ತಾವೆ. ಸ್ಕೂಲ್ ಬಸ್ ಹೋಗ್ತದೆ, ಗೌರ್ಮೆಂಟ್ ಬಸ್ ಹೋಗ್ತದೆ. ಏನಾದರೂ ಹೋಗ್ಬೇಕಾದ್ರೆ ಗೊಬ್ಬರ ಭಾಳ ಹೈರಾಣ ರೈತರಿಗೆ ಯಾವುದೇ ಗಾಡಿಗಳು ರೈತರಿಗೆ ಅನುಕೂಲ. ಬಾಡಿಗೆ ಗಾಡಿಗಳು ಸಹ ಬರಂಗಿಲ್ಲ ರೀ ಕಡೆ ಸರಿ ಇಲ್ಲ ಅಂತ. ಆರೋಗ್ಯ ಹದಗೆಟ್ಟದಾಗ ಏನಾರು ಹೋಗ್ಬೇಕಂದ್ರೆ ಭಾಳ ತೊಂದರೆ ಆಗುತ್ತೆ. ಹಿಂಗಿದ್ದಕ್ರ ಹೂದು ಬರಲ್ಲ ಅನ್ಕೊಂಡು ಏನಾಗ್ತದೆ. ಈ ರಸ್ತೆ ಹಿಂಗಿರೋದ್ರಿಂದ ಯಾವ ವಾಹನಗಳು ಈ ಕಡೆ ಬಾಡಿಗೆ ಬರಲ್ಲ, ಯಾರು ಬರಕ್ಕೆ ಒಲ್ಲತ್ತಾರ. ಏನೇ ಎಮರ್ಜೆನ್ಸಿ ಕೆಲಸ ಹೋಗ್ಬೇಕಂದ್ರೂ ಭಾಳ ತೊಂದರೆ ಆಗತ್ತೆ. ಚಾಲಕರು ತೋರಿ ಹೋಗಮಂತ ತೋರಿ ಚಾಲಕರು ತೋರಿ ರಸ್ತೆ ಅಂದ್ರೆ ಕೇಳಿ ನೀವು ಇಲ್ಲಿ ಬಂದ್ರಿ? ರಸ್ತೆ ಹಿಂಗೆ ಅದ, ಗೋಡ್ ಹಿಂಗೆ ಅದ. ಎಷ್ಟು ವರ್ಷ ಆಯ್ತು? ಒಟ್ಟು ಎಣ್ಣೆ ಆದಂಗಿತ್ತು. ಕಡ್ಡೆಗಳು ಬಿದ್ದ ಫುಲ್ ಆಯ್ತು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳ್ರಿ ಸರ್, ಏನದು ಮೈಲಾರದಿಂದ ಬತ್ಕುಣಿಕೆಗೆ ಹೋಗೋ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಸರ್. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಈಗ ಸುಮಾರು 10 ವರ್ಷಗಳ ಮೊದಲ ಆವಾಗ ಪ್ರಾರಂಭ ಆಗಿತ್ತು. 10 ವರ್ಷಗಳಿಗಿಂತ ಮೊದಲು ಕಚ್ಚಾ ರಸ್ತೆ ಇತ್ತು. 10 ವರ್ಷಗಳ ಮೊದಲ ರಸ್ತೆ ಡಾಂಬರೀಕರಣ ಆದಮ್ಯಾಗ ಇಲ್ಲಿವರೆಗೆ ಒಟ್ಟು ರಸ್ತೆನೇ ಆಗಿಲ್ಲ. ಅದಕ್ಕಾಗಿ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ, ವಾಹನ ಸವಾರರಿಗೆ, ಎಲ್ಲ ಜನರಿಗೆ ಭಾರಿ ತೊಂದರೆ ಆಗಿರೋದ್ರಿಂದ ಇದಕ್ಕೆ ರಸ್ತೆಯನ್ನು ಭಾಳ ತ್ವರಿತಗತಿಯಲ್ಲಿ ಈ ಇಲಾಖೆಯವರು ಇದು ಲೋಕೋಪಯೋಗಿ ಇಲಾಖೆಯವರು ತಕ್ಷಣವೇ ಇದಕ್ಕೆ ಕ್ರಮ ಕೈಗೊಂಡು ತಕ್ಷಣವೇ ಅನುಕೂಲ ಮಾಡಿಕೊಡಲು ಈ ಮೂಲಕ ನಾವು ಅವರಿಗೆ ವಿನಂತಿ ಮತ್ತು ಎಚ್ಚರಿಕೆ ಕೊಡ್ತೀವಿ. ಯಾಕಂದರೆ ತಕ್ಷಣ ಮಾಡಬೇಕಾಗ ಭಾಳ ವಿದ್ಯಾರ್ಥಿಗಳಿಗೆ ದಾರಿ ಹಾದು ಹೋಗೋರಿಗೆ ಬೇರೆ ಪರ್ಯಾಯ ಮಾರ್ಗವಾಗಿ ಬತ್ಕುಣಿಕೆಗೆ ಹೋಗಬೇಕಾದ್ರೆ ಭಾಳ ತೊಂದರೆ ಆಗೋದ್ರಿಂದ ಮತ್ತೊಂದು ಮಿಸಾಳೆ ವಸ್ತಿ ಮಾರ್ಗವಾಗಿ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಭಾಳ ತೊಂದರೆ ಅನುಭವಿಸ್ತಿರೋದ್ರಿಂದ ನಾವು ಈಗಾಗಲೇ ಪರಿಶೀಲನೆ ಮಾಡಿ 2-3 ಬಾರಿ ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಸಂಪರ್ಕಿಸಿದ್ರು. ಯಾರು ಇನ್ನೂ ಏನೂ ಸ್ಪಂದನೆ ಆಗಿಲ್ಲ. ಆ ಒಂದು ಕಾರಣಕ್ಕಾಗಿ ಇನ್ನು ಮುಂದೆ ತ್ವರಿತಗತಿಯಲ್ಲಿ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಜನರಿಗೆ ಎಲ್ಲರಿಗೂ ಅನುಕೂಲ ಮಾಡಿ ಕೊಡಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ಜನಸಾಮಾನ್ಯರ ಜೊತೆಗೂಡಿ ಅವರಿಗೆ ಇಲಾಖೆಯ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಓಕೆ ಸರ್, ನಮಸ್ಕಾರ ಸರ್. ತಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಜಳಕಿ ಶ್ರೀಶೈಲ ಬನ್ಸೋಡೆ. ಬನ್ಸೋಡೆ, ಧನ್ಯವಾದ ಸರ್. ರವಿ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ. ನಮ್ಮ ಅವ್ರು ಏನು ಹೇಳ್ತಾರೆ ಕೇಳು. ನಮಸ್ಕಾರ, ಮಾತಾಡ್ರಿ. ಈಗ ಇವರು ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದಂತೆ ಸುಮಾರು 10 ವರ್ಷಗಳ ಈಗ ಡಾಂಬರೀಕರಣ ಆಗಿ ಆ ರಸ್ತೆ ಇಲ್ಲಿವರೆಗೆ ಯಾವುದೇ ಅದಕ್ಕೆ ರಿಪೇರಿ ಆಗಲಿ, ಅದಕ್ಕೆ ಮರು ನಿರ್ಮಾಣಕರಣ ಆಗಲಿ ಯಾವುದೇ ಮಾಡಿರೋದಿಲ್ಲ. ಹೌದು ಸರ್. ಆದಷ್ಟು ಬೇಗನೆ ಈ ರಸ್ತೆ ಸುಮಾರು ಬತ್ಕುಣಿಕೆಯಿಂದ ಜಳಕಿಯವರೆಗೂ ಸುಮಾರು ರೈತರು, ಸಾರ್ವಜನಿಕರು ಮತ್ತು ಎಷ್ಟೋ ರೈತರಿಗೆ ಏನೋ ಒಂದು ವಸ್ತು ಸಾಗಾಟ, ಬೆಳೆ ಬೆಳೆದಂಥ ವಸ್ತು ಸಾಗಾಟ ಮಾಡಬೇಕಾದ್ರೆ ಬಾಡಿಗೆ ವಾಹನಗಳು ಕರೆಸಿದ್ರು ರಸ್ತೆ ಸರಿ ಇಲ್ಲ, ನಾವು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಸರಕು ಸಾಗಾಟ ಮಾಡೋಕ್ಕೂ ತುಂಬ ಕಷ್ಟ ಆಗಿದೆ ಅಲ್ಲಿನ ರೈತರಿಗೆ. ಮತ್ತು ದಿನಾಲು ಈಗ ದ್ವಿಚಕ್ರ ವಾಹನಗಳು ಸುಮಾರು ಸಲ ನಮ್ಮ ಕಣ್ಣೆದುರಿಗೆ ಬಿದ್ದಿದ್ದಾರೆ ಅಂತ ಪ್ರಕರಣಗಳಾಗಿವೆ. ಆದರೂ 2-3 ದುರ್ಘಟನೆಗಳು ಕೂಡ ಆಗಿವೆ ರಸ್ತೆಯಲ್ಲಿ. ಆದರೂ ಇನ್ನೂವರೆಗೆ ಎಚ್ಚೆತ್ತುಕೊಳ್ಳದ ಈ ಸರ್ಕಾರ ಮತ್ತು ಅಧಿಕಾರಿಗಳು ಕೂಡಲೇ ಈ ರಸ್ತೆ ನಿರ್ಮಾಣ ಮಾಡಿ ಅಲ್ಲಿನ ಸಾರ್ವಜನಿಕರಿಗೆ ಒಂದು ಒಳ್ಳೆ
ಒಂದು ರಸ್ತೆ ನಿರ್ಮಾಣ ಮಾಡಿ ಕೊಡಬೇಕು. ಇದು ಕೊಡದೇ ಹೋದರೆ ಮುಂದಿನ ದಿನಮಾನ ಸಾರ್ವಜನಿಕರು ಮತ್ತು ನಮ್ಮೆಲ್ಲ ಟೋಟಲಿ ನಮ್ಮೆಲ್ಲ ಟೀಮ್ಗಳ ಜೊತೆಗೂಡಿ ನಾವು ಒಂದು ಉಗ್ರವಾದ ಹೋರಾಟಕ್ಕೆ ಮುಂದೆ ನಾವು ತಯಾರಿ ಮಾಡ್ಕೊತೈತಿ. ಈ ನಿಮ್ಮ ಚಾನಲ್ ಮೂಲಕ ಈ ಎಚ್ಚರಿಕೆ ಸಂದೇಶವನ್ನು ಕೊಡ್ತೇವೆ. ಆಯ್ತು ಸರ್. ಈಗ ಅಧಿಕಾರಿಗಳಿಗೆ ಎಲ್ಲ ನೀವು ಮೊದಲು ಹೇಳಿರೇನು ಸರ್? ಈಗಾಗಲೇ ಎಲ್ಲರ ಗಮನಕ್ಕೂ ಇದೆ. ಹಾಂ ಸರ್. ಸುಮಾರು ಎಲ್ಲ ಅಧಿಕಾರಿಗಳಿಗೂ ಗಮನಕ್ಕಿದೆ. ಯಾಕಂದ್ರೆ ಎಲ್ಲಿ ಯಾವ ರಸ್ತೆ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅವ್ರು ಕ್ರಮ ತಗೊಂಡಿಲ್ಲ ಸರ್? ಹಾಂ, ಅದನ್ನು ಕ್ರಮ ತಗೊಂಡಿಲ್ಲ. ಅವ್ರು ಗೊತ್ತಿದ್ದೋ ಇಲ್ಲೋ ಅಥವಾ ಸುಮ್ಮನೆ ಕುಳಿತಿದ್ದಾರೋ ಗೊತ್ತಿಲ್ಲ. ಓಕೆ. ಬಟ್ ಈ ವಾಹಿನಿ ಮುಖಾಂತರ ಆದರೂ ಬಂದು ಕ್ರಮ ತಗೊಂಡು ರಸ್ತೆ ನಿರ್ಮಾಣ ಮಾಡಿ ಕೊಡ್ಬೇಕಂತೇಳಿ ಎಚ್ಚರಿಕೆ ಕೊಡ್ತೇವೆ. ತಮ್ಮ ಹೆಸರು ಹೇಳಿ ಸರ್? ರವಿಕುಮಾರ್ ಹುಗಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಜಳಕಿ ವಲಯ ಅಧ್ಯಕ್ಷರು. ಓಕೆ ಸರ್, ಧನ್ಯವಾದ ಸರ್.